ಈಗ ನಾವು ಮಾಡ್ತಾ ಇರೋ ನೆಕ್ಸ್ಟ್ ಎಕ್ಸಸೈಸ್ ಯಾವುದು ಅಂದ್ರೆ ಅಪ್ ಅಂಡ್ ಡೌನ್ ವ್ಯೂವಿಂಗ್. ಬಹುಶಃ ನಿಮ್ಮ ಕಣ್ಣು ಗುಡ್ಡೆಯನ್ನ ನೀವು ಆಡ್ಸೋದು ಯಾವಾಗ ಅಂದ್ರೆ ನಿಮ್ಮ ಸ್ಯಾಲರಿ ಸ್ಲಿಪ್ ನೋಡುವಾಗ ಅಥವಾ ಇಮೇಲ್ ಬಂದಿರುತ್ತಲ್ಲ ಕೊಲಿ ಕ್ಲೈಂಟ್ ಅಥವಾ ಬಾಸ್ ಇಂದ. ಈಗ ಅದನ್ನ ಪರ್ಫಾರ್ಮ್ ಮಾಡೋದು ಹೇಗೆ ಅಂತ ಕಲಿಯೋಣ. ಇದು ನಿಮ್ಮ ಅಪ್ಪರ್ ಅಂಡ್ ಲೋವರ್ ಐಬಾಲ್ ಮಸಲ್ಸ್ಗೆ ತುಂಬಾನೇ ಸಹಾಯ ಮಾಡುತ್ತೆ. ಇದು ತುಂಬಾ ಸುಲಭ. ನಿಮ್ಮ ಅಂಗೈನ ಈ ತರ ಇಡಿ, ಮುಷ್ಟಿ ಮಾಡಿ, ಮತ್ತೆ ನಿಮ್ಮ ಹೆಬ್ಬೆರಳನ್ನ ಇಡಿ. ರೈಟ್. ನಿಮ್ಮ ತಲೆ ಹಾಗೆ ನಿಮ್ಮ ಬೆನ್ನು ಯಾವಾಗ್ಲೂ ಸ್ಟ್ರೇಟ್ ಆಗಿ ಇರಬೇಕು, ಅದನ್ನ ಬೆಂಡ್ ಮಾಡಬಾರ್ದು. ಈಗ ನಿಮ್ಮ ಬೆರಳನ್ನ ಮೇಲಕ್ಕೆ ತಗೊಂಡು ಹೋಗಿ ಮತ್ತೆ ನಿಮ್ಮ ದೃಷ್ಟಿ ನಿಮ್ಮ ಹೆಬ್ಬೆರಳ ಮೇಲಿರ್ಲಿ. ಎಷ್ಟು ಸಾಧ್ಯನೋ ಅಷ್ಟು ಮೇಲಕ್ಕೆ ತಗೊಂಡು ಹೋಗಿ. ನಿಮ್ಮ ಕತ್ತನ್ನ ಆಡಿಸ್ಬೇಡಿ ಮತ್ತೆ ನಿಧಾನವಾಗಿ ಕೆಳಗೆ ತಗೊಂಡು ಬನ್ನಿ. ನಿಮ್ಮ ಗಲ್ಲ ಕೆಳಗೆ ಬಗ್ಬಾರ್ದು. ನಿಮ್ಮ ಹೆಬ್ಬೆರಳನ್ನ ನೋಡ್ತಾ ಇರಿ. ಅದನ್ನ ಈ ರೀತಿ ಮೇಲಕ್ಕೆ ತಗೊಂಡು ಹೋಗಿ ನಿಮ್ಮ ಹೆಬ್ಬೆರಳನ್ನ ನೋಡ್ತಾ ಇರಿ. ಎಷ್ಟಾಗುತ್ತೋ ಅಷ್ಟು ಮೇಲೆ ಮತ್ತೆ ಅದನ್ನ ಕೆಳಗೆ ತಗೊಂಬನ್ನಿ. ಕತ್ತನ್ನ ಆಡಿಸ್ಬಾರ್ದು. ನಿಮ್ಮ ದೃಷ್ಟಿಯನ್ನ ಫಾಲೋ ಮಾಡಿ. ಮಧ್ಯಕ್ಕೆ ತಗೊಂಡು ಬನ್ನಿ. ಮತ್ತೆ ಇದನ್ನ ನೀವು 5 ಸಲ ಮಾಡ್ಬೋದು. ಈ ಆಸನಲ್ಲಿರೋ ಬೆನಿಫಿಟ್ ಏನು ಅಂದ್ರೆ ನಾವು ಐ ಮಸಲ್ಸ್ ನ ಹೆಚ್ಚಾಗಿ ಯೂಸ್ ಮಾಡದೇ ಇರಬಹುದು. ಸೊ ಅಪ್ ಅಂಡ್ ಡೌನ್ ವ್ಯೂಯಿಂಗ್ ಐ ಮಸಲ್ಸ್ ನ ಬ್ಯಾಲೆನ್ಸ್ ಮಾಡೋಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತೆ ಇದರಿಂದ ನಮ್ಮ ಕಣ್ಣು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗುತ್ತೆ.